ಹಾಯ್ ಗುರು, ನಮಸ್ಕಾರ ಗುರು. ಇವತ್ತು ಒಂದು ಇಂಪಾರ್ಟೆಂಟು. ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ನಾನು ಒಬ್ಬನೇ ಅಲ್ಲ, ಹೋಗ್ತಾ ಇರೋ ಪ್ಲೇಸ್ ಬಂದು ಧರ್ಮಸ್ಥಳ. ಅಲ್ಲಿಂದ ಇಲ್ಲಿಗೆ ಹೋಗ್ತೀವಿ ಎತ್ತ ಎಲ್ಲ ನೋಡಿ. ಪ್ಯಾಕಿಂಗ್ ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಹೆಂಗೆ ಹೊರಟು ಅಂತ ನೋಡಿ. ಎಲ್ಲ ಮೇಲೆ ಪ್ಯಾಕ್ ಮಾಡಿದ್ದೀನಿ. ನನ್ನ ಕಾರಲ್ಲಿ ಆಗ್ತಿರ್ಲಿಲ್ಲ, ಫ್ಯಾಮಿಲಿ ಸಮೇತ ಹೊರಟಿದ್ದೀನಿ. ಅದು ಇಂಪಾರ್ಟೆಂಟು. ಹಂಗಾಗಿ ಭಾಳ ದಿವಸ ಆಯಿತು ಫ್ಯಾಮಿಲಿಗೆ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಬರೀ ಕೆಲಸ ಅನ್ನೋದೇ ಆಗೋಯಿತು. ಹೀಗಾಗಿ ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಧರ್ಮಸ್ಥಳ ಸೈಡ್ ಹೊರಟಿದ್ದೀವಿ ಟ್ರಿಪ್ಪು. ನೋಡಿ ಯಾರ್ಯಾರಿದ್ದಾರೆ ನಮ್ಮ ಫ್ಯಾಮಿಲಿಲಿ ಅಂತ ಹೇಳಿ ನೀವೇ ನೋಡಿ ತೋರಿಸ್ತೀನಿ. ಇಲ್ಲಿ ಊಟಕ್ಕೆ ಹಾಕಿದ್ದೀವಿ 6:30ಗೆ, ಆಮೇಲೆ ನಿಲ್ಸೋಕ್ಕಲ್ಲ ಎಲ್ಲೂ ಅಂತ ನೋಡಿ. ಹಾಯ್ ಹಾಯ್, ನಮ್ಮ ಮಗಳು, ಇದು ನನ್ನ ತಂಗಿ ಮಗಳು, ಇವ್ರು ನಮ್ಮ ಬುಲೆಟು, ಅವ್ರು ನಮ್ಮ ಅಚ್ಚ ಮಕ್ಕ ಮಗ, ಅದು ನನ್ನ ತಂಗಿ ಮಗಳು. ಓಯ್ ತಪ್ಲೆ, ಅದು ನನ್ನ ತಂಗಿ. ಇಲ್ಲಿ ನಮ್ಮ ದೊಡ್ಡ ಮಚ್ಚ ನಿಂತವ್ ನೋಡ್ರಿ ಇಲ್ಲಿ. ಓಹೋ, ಒಳ್ಳೆ ಲುಕ್ ಮಚ್ಚ. ಹಾಯ್ ಮಾಡು ಮಚ್ಚ, ನಮ್ಮ ಇವ್ರು ಫಾಲೋವರ್ಸ್ಗೆಲ್ಲ ಹಾಯ್ ಮಾಡು. ಯಾರು ಇಲ್ಲ ಫಾಲೋವರ್ಸು. ಇದು ನಮ್ಮ ಸಿಸ್ಟರ್, ಚಿಕ್ಕ ಸಿಸ್ಟರು ಇಲ್ಲ ನೋಡ್ರಿ, ರಂಜಿತಾ. ಹಾಯ್. ಇವ್ರು ನಮ್ಮ ಅಪ್ಪಾಜಿ. ಹಾಯ್ ಅಪ್ಪಾಜಿ. ಇವ್ರು ನೋಡಿ ನಮ್ಮಮ್ಮ, ಇವರೇ ನಮ್ಮ ಮಗ. ಆಮೇಲೆ ಇನ್ನೊಂದು ಏನಂದರೆ, ಧರ್ಮಸ್ಥಳದಲ್ಲಿ ಇವ್ನಿಗೆ ಮಂಡೆ ಕೊಡಬೇಕು ಅಂತ ಹೇಳಿ ನಮ್ಮ ಮಿಸ್ಸಸ್ ಅರ್ಕೆ ಹೊತ್ಕೊಂಡಿದ್ದಕ್ಕೆ ಇವ್ನು ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ವನಪ್ಪ, ಧರ್ಮಸ್ಥಳಕ್ಕೆ ಹೋಗೋಣ? ಓಕೆ, ಡನ್. ಇವರೇ ನೋಡಿ ನಮ್ಮ ಅರ್ಧಾಂಗಿ. ಹಂಗಾಗಿ ಎಲ್ಲರೂ ಟ್ರಿಪ್ ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೊರಟಿದ್ದೀವಿ. ಧರ್ಮಸ್ಥಳ ಹೋದ್ಮೇಲೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಫ್ಯಾಮಿಲಿ ಮಾತ್ರ ಅಲ್ಲ ನಾವು ಧರ್ಮಸ್ಥಳ ಹೋಗ್ತಿರೋದು. ಇನ್ನೊಬ್ರು ಯಾರು ಅಂತ ಕೇಳೋದಾದರೆ, ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಅವರೇ ನಮ್ಮ ಜೊತೆ ಎಲ್ಲ ಧರ್ಮಸ್ಥಳ ಬರ್ತಿರೋದು. ಯಾಕೆ ಅಂದರೆ, ನಾನು ಯಾವ ಪ್ಲೇಸ್ಗೆ ಹೋದ್ರೂ ಆ ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಹಂಗಾಗಿ ನಮ್ಮ ಜೊತೆ ನೀವು ಬರೋಕ್ಕೆ ರೆಡಿ ಇರಿ. ಆದಷ್ಟು ಟ್ರಿಪ್ಗೆ ಹೋಗೋರು ನೀರನ್ನೆಲ್ಲ ನೀವು ಮನೆಯಿಂದನೇ ತಗೊಂಬಂದರೆ ಬೆಟರು. ಯಾಕೆ ಅಂದರೆ ಹೆಲ್ತ್ ಇಶ್ಯೂ ಆಗ್ತದೆ, ಕೆಲವ್ರಿಗೆ ನೀರು ಸೆಟ್ ಆಗೋಲ್ಲ. ಹಂಗಾಗಿ ಫ್ಯಾಮಿಲಿ ಜೊತೆ ಹೊರಟ್ರೆ ನೀರು ಮನೆಯಿಂದನೇ ತಗೊಂಡೋಗಿ. ಈಗ ನೀವು ಬೇರೆ ಕಡೆ ಕಾರಿಲ್ಲ, ಬೈಕಲ್ಲೋ ಇದ್ರಲ್ಲಿ ಹೋಗ್ತೀವಿ, ಟ್ರೈನಲ್ಲಿ ಹೋಗ್ತೀವಿ ಅಂದರೆ ಒಂದು 2 ಲೀಟ್ರ್ ಇಟ್ಕೊಂಡೋಗಿ ನೀರನ್ನ. ಬೆಟರ್, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಮಗೆ ಸೆಟ್ ಆಗೋ ನೀರನ್ನೇ ಸೇವಿಸೋದು ಉತ್ತಮ. ನೋಡಿ ನಮ್ಮ ಅಚ್ಚ. ಹಂಗಾಗಿ ತಗೊಂಡೋಗಿ ಆದಷ್ಟು ನಮ್ಮ ಮನೆ ಫುಡ್ಡೇ ಸೇವಿಸೋಣ ಅಂತೇಳಿ ನಾವು ಪುಳಿಯೋಗರೆ ಮತ್ತು ಚಪಾತಿ ಮಾಡ್ಕೊಂಬಂದಿದ್ದೀವಿ. ಧರ್ಮಸ್ಥಳ ಎಲ್ಲ ಸ್ವಲ್ಪ ಊಟ ಸೆಟ್ಟಾಗಲ್ಲ ಅಂತ ಸುಮ್ಮನೆ ಯಾಕೆ ಹುಡುಗರೆಲ್ಲ ಅವರೇ ಸುಮ್ಮನೆ ಏನಾದರೂ ಇನ್ಫೆಕ್ಷನ್ ಆದತ್ತು, ಕೊಬ್ಬರಿ ಎಣ್ಣೆ ಬಳಸ್ತಾರಲ್ಲ ಸ್ವಲ್ಪ. ಹಂಗಾಗಿ ನಾವು ಮನೆಯಿಂದನೇ ಊಟ ಮಾಡ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದೇನೆಂದರೆ ದುಡ್ಡು ಮಿಗುತ್ತೆ. ಆಮೇಲೆ ಅಲ್ಲಿ ಹೋಟ್ಲಿಗೆ ಹೋಗಿ ಕುತ್ಕೊಂಡು ತಿನ್ನಬೇಕು ಅನ್ನೋ ಟೈಮಿಗೆ ಮುಗುತ್ತೆ. ನೋಡಿ ಹಾಯ್ ಫ್ರೆಂಡ್, ನೆಕ್ಸ್ಟು ಇನ್ನು ತಿರ್ಗಾ ಯಾವ ಪ್ಲೇಸ್ಗೆ ಹೋಗ್ತೀವಿ ಎತ್ತ ಎಲ್ಲ ತೋರಿಸ್ತೀನಿ. ನೋಡ್ತಾ ಇರಿ, ಫುಲ್ ವಿಡಿಯೋ ನೋಡಿ. ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ಇದೇ ಬ್ಯಾಂಕಲ್ಲಿ ಕುಣಿಗಲ್ ನೆಲಮಂಗಲ ಟು ಹಾಸನ ಈಗ ರೋಡಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿದ್ದೀನಿ. ಇದೆಲ್ಲ ವೀಡಿಯೋ ನಾವು ಎಲ್ಲಿ ಹೊಲ್ಟೋ, ಹೆಂಗೆ ಹೊಲ್ಟೋ, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅದೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ. ಈಗ ಏನೇನಿರುತ್ತೋ ಅದು ಲೈವ್ ಕೊಡ್ತಾ ಹೋಗ್ತೀನಿ. ಸಪೋರ್ಟ್ ಮಾಡಿ. ಹೀಗೆ ಚೆನ್ನಾಗಿ ಬರ್ತಿದೆ ಸಪೋರ್ಟು ನಿಮ್ಮದು. ಫಾಲೋವರ್ಸ್ ಎಲ್ಲ ಇನ್ನೂ ಸ್ವಲ್ಪ ಫಾಲೋವರ್ಸ್ ಆದರೆ ವೀಡಿಯೋ ನೋಡಿ ಹಂಗೆ ಹೋಗ್ತಾ ಇದ್ದೀರ ಕೆಲವರು. ಸ್ವಲ್ಪ ಫಾಲೋ ಮಾಡ್ಕೊಂಡ್ರೆ ನಮಗೂ ಖುಷಿಯಾಗುತ್ತೆ ಮಾಡೋ ವೀಡಿಯೋಗೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ಲಿ ಹೋಗ್ತೀವಿ, ಅಲ್ಲಿಂದ ಧರ್ಮಸ್ಥಳದಿಂದ ಅಲ್ಲಿ ಏನೇನು ಮಾಡ್ತೀವಿ ಧರ್ಮಸ್ಥಳದಲ್ಲಿ ಎಲ್ಲ ನಿಮಗೆ ತೋರಿಸ್ತೀನಿ. ಬಾಯ್ ಗುರು, ಬಾಯ್.